ನಾನು ಪ್ರಿಯಾಂಕ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಮಂಡ್ಯ ಜಿಲ್ಲೆಗೆ ಮಾತ್ರ ಸ್ಥಿಮಿತವಾಗಿ ಮಾನ್ಯ ರವಿಕುಮಾರ್ ಅವರು ಪ್ರಶ್ನೆಯನ್ನು ಕೇಳಿದರು. ಮಂಡ್ಯಕ್ಕೆ ಮಾತ್ರ ಸ್ಥಿಮಿತವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಮುಂದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಮಂಡ್ಯ ಜಿಲ್ಲೆಯಲ್ಲಿ 2021ರಲ್ಲಿ 2 ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿ 1 ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಆಗಲೇ ಮಾನ್ಯ ಅಧ್ಯಕ್ಷರೇ. ಅದೇ ಪ್ರಕಾರ 23ರಲ್ಲಿ ಇನ್ನೂ 2 ಪ್ರಕರಣ ದಾಖಲು ಮಾಡಿದ್ದಾರೆ, ಅದರಲ್ಲೂ ಒಬ್ಬರಿಗೆ ಶಿಕ್ಷೆ ಆಗಿದೆ. ಆದರೆ ಇದಿಷ್ಟಕ್ಕೆ ಮಂಡ್ಯದಲ್ಲಿ ನಿಲ್ಲುತ್ತೆ ಅಥವಾ ರಾಜ್ಯದಲ್ಲಿ ನಿಲ್ಲುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಇದು ಒಂದು ಬಹಳ ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದಂಧೆ ಇದು. ಇದರಲ್ಲಿ ಮಾನ್ಯ ಪ್ರಿಯಾಂಕ್ ಅವರು ಹೇಳಿದಾಗೆ ಸಾವಿರಾರು ಕೋಟಿ ರೂಪಾಯಿ ಇದರಲ್ಲಿ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಇದನ್ನು ನಿಲ್ಲಿಸಬೇಕು ಅಂತ ಹೇಳೋದಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಬಹಳ ಕಠಿಣವಾದ ಕಾನೂನುಗಳನ್ನು ತರಬೇಕಾಗ್ತದೆ. ಈಗಿರ್ತಕ್ಕಂಥದ್ರಲ್ಲಿ ರಿಜಿಸ್ಟರ್ ಮಾಡ್ತೇವೆ, ಕೇಸ್ ಹಾಕ್ತೇವೆ, ಅವ್ರನ್ನ ಒಂದಷ್ಟು ದಿವಸ ಒಳಗಡೆ ಹಾಕ್ತಾರೆ, ಮತ್ತೆ ಅವರು ಆಚೆ ಬರ್ತಾರೆ. ಇಷ್ಟಕ್ಕೆ ಸ್ಥಿಮಿತವಾಗಿದೆ ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೆ ಇದರಲ್ಲಿ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕೂತ್ಕೊಳ್ಳಿ ನೀವು ಮುಂದಿನ ದಿನದಲ್ಲಿ ನಾವು ಇದರ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರೇ. ಯಾವುದೇ ಕಾನೂನನ್ನ ರಾಜ್ಯ ಸರ್ಕಾರದಲ್ಲಿ ಬದಲಾಯಿಸಬೇಕಾದ್ರೆ ಅಥವಾ ರಾಜ್ಯ ಸರ್ಕಾರದಲ್ಲಿ ರಾಜ್ಯಕ್ಕೆ ಸೀಮಿತವಾಗಿ ಕಾನೂನನ್ನು ತರಬೇಕು ಅನ್ನೋದನ್ನ ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ನಾವು ಅದನ್ನ ತರ್ತೇವೆ. ಆದರೆ ಕೇಂದ್ರ ಸರ್ಕಾರ ಏನು ತನಗೆ 28% GST ಬರ್ತಿದೆ ಅಂತ ಹೇಳಿ ಇದನ್ನ ಯಾವ ಕಾರಣಕ್ಕೂ ಕೂಡ ದೇಶದಲ್ಲಿ ಇದನ್ನ ಅಲೋ ಮಾಡಬಾರದು. ಯಾಕೆಂದ್ರೆ 70,000 ಕೋಟಿ 80,000 ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೇಂದ್ರಕ್ಕೆ ಬರ್ತದೆ ಅನ್ನುವಾಗ ಸ್ವಾಭಾವಿಕವಾಗಿ ಯಾವುದೇ ಸರ್ಕಾರ ಅದನ್ನ ಒಂದಿಷ್ಟು ಅಲೋ ಮಾಡಿಬಿಡ್ತಾರೆ. ಹಾಗಾಗಿ ಇದನ್ನ ಅಲ್ಲಿಯೂ ಅವರು ಕೂಡ ಒಂದು ಕಾನೂನನ್ನು ತರಬೇಕಾಗುತ್ತೆ. ನಾವು ರಾಜ್ಯ ಸರ್ಕಾರದಲ್ಲಿ ಹೊಸದಾಗಿ ಖಂಡಿತವಾಗಿ ಕಾನೂನನ್ನು ತರ್ತೇವೆ ಮಾನ್ಯ ಅಧ್ಯಕ್ಷರೇ.